ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಇಂದಿನ ಕನ್ನಡ ಪಾಠಕ್ಕೆ ಆತ್ಮೀಯ ಸ್ವಾಗತ. ಮಕ್ಕಳೇ, ಪರೀಕ್ಷೆ ಹತ್ರ ಬರ್ತಾ ಇದೆ, ಚೆನ್ನಾಗಿ ಓದ್ಕೊಳ್ಳಿ. ಮುಂದೆ ನಿಮಗೆ ಪರೀಕ್ಷೆಯಲ್ಲಿ ಕನ್ನಡ ಎಕ್ಸಾಮ್ ನಲ್ಲಿ ಕನ್ನಡ ಪ್ರಥಮ ಭಾಷೆ ಕನ್ನಡದಲ್ಲಿ ನಿಮಗೆ ಸಂದರ್ಭಗಳು 3 ಅಂಕಗಳಿಗೆ ಇರ್ತವೆ. ಅದ್ರಲ್ಲಿ ಬರ್ತಕ್ಕಂಥ ಲಂಡನ್ ನಗರದಲ್ಲಿ ಬರ್ತಕ್ಕಂಥ ಸಂದರ್ಭಗಳ ಬಗ್ಗೆ ನಾನು ಇವತ್ತು ನಿಮ್ಗೆ ವಿವರಣೆಯನ್ನ ಕೊಡ್ತೀನಿ. ಒತ್ತು ಒತ್ತು ಒತ್ತೇ ಹಣ ನಿಮ್ಗೆಲ್ಲ ಗೊತ್ತಿದೆ ಮಕ್ಕಳೇ. ಲಂಡನ್ ಜನರಿಗೆ ಒತ್ತು ಒತ್ತು ಒತ್ತೇ ಹಣ. ಟೈಮ್ ಈಸ್ ಮನಿ. ಟೈಮ್ ಅಂದ್ರೆ ಅವರಿಗೆ ತುಂಬಾ ಅವ್ರ ಸಮಯಕ್ಕೆ ಪ್ರಾಶಸ್ತ್ಯವನ್ನ ಕೊಡ್ತಾರೆ, ತುಂಬಾ ಸಮಯದ ಹಿಂದೆ ಹೋಗ್ತಾರೆ ಅವರು ಅಂತ. ಇದು ಯಾರಪ್ಪ ಬರೆದ್ರು ನಿಮಗೆ ಗೊತ್ತು? ವಿಕ್ರಮ್ ಗೋಕಾಕ್ರವರು ಸಮುದ್ರದಾಚೆಯಿಂದ ಕೃತಿ ಮತ್ತೆ ಲಂಡನ್ ನಗರ ಅನ್ನೋ ಪಾಠದಿಂದ ಇದನ್ನ ಆರಿಸ್ಕೊಂಡಿದೀವಿ. ಇದು ಒಂದು ಪ್ರವಾಸ ಕಥನ. ಇಷ್ಟು ನೀವು ಬರೀಬೇಕು ಆಯ್ಕೆಯಲ್ಲಿ. ಮುಂದೆ ಒತ್ತು ಒತ್ತು ಒತ್ತೇ ಹಣ ಅಂದ್ರೆ ಲಂಡನ್ ನಗರದ ಜನರ ಜೀವನ ಶೈಲಿಯ ಬಗ್ಗೆ ಹೇಳ್ಬೇಕಾದ್ರೆ ಈ ಮಾತನ್ನ ಅವರು ಯೂಸ್ ಮಾಡಿದ್ದಾರೆ. ಬೇರೆ ಚಟುವಟಿಕೆಗಳು ತುಂಬಾ ಫಾಸ್ಟ್ ಆಗಿ ಆಗ್ತಾ ಇರ್ತವೆ. ಅದೇ ರೀತಿ ಮುಂದೆ ಮುಂದೆ ಹೋಗ್ತಾ ಲಕ್ಷ ಜನರು ಅವಸರದಿಂದ ಓಡ್ತಾ ಇರ್ತಾರೆ. ಇದು ಅವ್ರು ಕಂಡಂತ ಅನುಭವ. ವಿಕ್ರಮ್ ಗೋಕಾಕ್ರವರು ಲಂಡನ್ ನಲ್ಲಿ ನೋಡಿರ್ತಕ್ಕಂಥ ಅನುಭವ ಇದು. ಲಕ್ಷಾಂತರ ಜನ ಒಬ್ರಿಂದ ಒಬ್ರು ಹೋಗ್ತಾ ಇರ್ತಾರೆ. ಅಂದ್ರೆ ಒತ್ತು ಒತ್ತು ಒತ್ತೇ ಹಣ. ಇದನ್ನ ಸಂಪೂರ್ಣವಾಗಿ ನೀವು ಬರೆದಾಗ ನಿಮ್ಗೆ 3 ಅಂಕಗಳು ಸಿಗ್ತವೆ. ಅದೇ ರೀತಿ ನಿಮ್ಮ ದೇಶದ ಗೌರವವನ್ನು ಕಾಯಿರಿ, ಇದು ದೊಡ್ಡದಾದ ರಾಷ್ಟ್ರ. ಅದಿರ್ತಕ್ಕಂಥ ಒಂದೊಂದು ಸ್ಟ್ಯಾಚ್ಯೂ, ಒಂದೊಂದು ವಿಗ್ರಹಗಳು ಸಹ ಹೇಳ್ತವೆ ನಮ್ಗೆ ಇದು ಲಂಡನ್ ನಗರದ ಗೌರವ, ಇದನ್ನ ನೀವು ಕಾಪಾಡಿ ಅಂತ. ಅದನ್ನ ಆದಷ್ಟು ಲಂಡನ್ ನಗರದ ಜನ ಉಳಿಸ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಕವಿ ಯಾರು? ವಿಕ್ರಮ್ ಗೋಕಾಕ್ರವರು. ಯಾರನ್ನು ತುಳಿದರೇನು, ಎಲ್ಲಿ ಹೆಜ್ಜೆ ಹಾಕಿದರೇನು, ಎಲ್ಲವೂ ಅಷ್ಟೇ ಮಣ್ಣು ಮಣ್ಣು. ಯಾರನ್ನು ತುಳಿದ್ರೇನು, ಎಲ್ಲಿ ಹೆಜ್ಜೆ ಹಾಕಿದ್ರೇನು, ಎಲ್ಲಿ ಬರ್ತದೆ ಇದು ಬರ್ತಕ್ಕಂಥದ್ದು ಯಾರನ್ನು ತುಳಿದರೆ ಇದು, ಎಲ್ಲಿ ಹೆಜ್ಜೆ ಹಾಕಿದರೇನು, ಅಲ್ಲಿ ಕವಿ ಪುಂಗವರು ಮತ್ತೆ ವಿಜ್ಞಾನಿಗಳು, ರಾಜಕಾರಣಿಗಳ ಸ್ಟ್ಯಾಚ್ಯೂ ವಿಗ್ರಹಗಳನ್ನ ಕೆಳಗಡೆ ನೆಲಕ್ಕೆ ಒತ್ತಿದ್ದಾರೆ. ಅಲ್ಲಿ ನಾವು ತಿರ್ಗಾಡ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಕಾಲ ಅದಕ್ಕೆ ಟಚ್ ಆಗುತ್ತೆ. ಎಲ್ಲಪ್ಪ ಅಂದ್ರೆ ಟ್ರಫಾಲ್ಗರ್ ಸ್ಕ್ವೇರ್ ಅಲ್ಲಿ ಬರ್ತಕ್ಕಂಥ ಒಂದು ಪ್ರಾರ್ಥನಾ ಮಂದಿರ, ಅಲ್ಲಿ ನಾವು ಹೋಗ್ಬೇಕಾದ್ರೆ ಇದಾದಂತ ಅನುಭವಗಳನ್ನ ಕವಿ ವಿಕ್ರಮ್ ಗೋಕಾಕ್ರವರು ಹೇಳ್ಕೊಂಡಿದ್ದಾರೆ. ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ, ಫ್ರಾನ್ಸಿಸ್ ಬೇಕನ್ ಹೇಳ್ತಕ್ಕಂಥ ಮಾತು. ಈ ಮಾತನ್ನ ವಿಕ್ರಮ್ ಗೋಕಾಕ್ರವರು ಲಂಡನ್ ನಲ್ಲಿ ನೆನಪು ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಇನ್ನೊಂದು ಬರುತ್ತೆ ಮಕ್ಕಳೇ, ಮನೆ ಹಿಡಿದು ಇರುವ ತರುಣನ ಬುದ್ಧಿ ಮನೆಯ ಮಟ್ಟದ್ದೇ ಅಂತ. ಅಂದ್ರೆ ಮನೆ ಮಟ್ಟಕ್ಕೆ ಯೋಚನೆ ಮಾಡ್ತಕ್ಕಂಥ ಮಕ್ಕಳು ಮನೆ ಮಟ್ಟಕ್ಕೆ ಯೋಚನೆ ಮಾಡ್ತಾರೆ, ಅದನ್ನ ಬಿಟ್ಟು ನಾವು ಯೋಚನೆ ಮಾಡ್ಬೇಕು ಅಂತ. ಅದು ಶೇಕ್ಸ್ಪಿಯರ್ ಹೇಳಿರ್ತಕ್ಕಂಥ ಮಾತು. ಈ ಪ್ರಶ್ನೆಗಳನ್ನ ಟೆಕ್ಸ್ಟ್ ಬುಕ್ ಅಂತ ಕೇಳ್ತಾರೆ, ಆದಷ್ಟು ಚೆನ್ನಾಗಿ ಓದ್ಕೊಳ್ಳಿ. ಲಂಡನ್ ನಗರದಲ್ಲಿ ಬರ್ತಕ್ಕಂಥ ಪ್ರಮುಖ ಸಂದರ್ಭಗಳು ಇವಾಗಿದ್ದಾವೆ. ಧನ್ಯವಾದಗಳು.